Welcome back. So myself Akram Pasha, Government First Grade College Davangere. So today we are going to discuss about the national movement and establishment of Indian National Congress. So first we are going to discuss about the concept of national movement, how that idea of national movement developed in India. So ಮತ್ತೊಂದು ಸತಿ ಸ್ವಾಗತ. ಇವತ್ತು ನಾನು ರಾಷ್ಟ್ರೀಯ ಚಳವಳಿ ಭಾರತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯ ಕುರಿತು ನಾವು ಇವತ್ತು ಚರ್ಚೆ ಪ್ರಾರಂಭ ಮಾಡೋಣ. ಸೊ ಅದರಲ್ಲೂ ರಾಷ್ಟ್ರೀಯ ಚಳವಳಿಯ ಕುರಿತು ಇವತ್ತು ಒಂದು ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ the national movement and the establishment of Indian National Congress, we need to recall what we discussed in the last classes. In last class we discussed about the main factor for the rise of nationalism, so development of Indian press and literature, contribution of socio-religious reformers, discrimination, racial disparity, role of Lytton and Ripon. So all these factors we already discussed in detail in the last classes. ಸೊ ನಾವು ಹೋದ ಕ್ಲಾಸಲ್ಲಿ ಚರ್ಚೆ ಮಾಡಿದ ವಿಷಯಗಳು ಅಂತ ಹೇಳಿದ್ರೆ ಭಾರತದಲ್ಲಿ ರಾಷ್ಟ್ರೀಯತೆ ಉಗಮಕ್ಕೆ ಪ್ರಮುಖವಾದ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾದ ವಿಷಯ ಏನಪ್ಪ ಅಂದರೆ ಭಾರತೀಯ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಬೆಳವಣಿಗೆ, ಅದೇ ರೀತಿಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು, ಮತ್ತು ಯಾವ ರೀತಿಯ ಏನಪ್ಪ ಅಂದರೆ ತಾರತಮ್ಯದ ನೀತಿಯನ್ನು ಬ್ರಿಟಿಷ್ ಅನುಸರಿಸಿದ್ರು, ಜನಾಂಗೀಯ ಭಿನ್ನತೆಯ ಒಂದು ನೀತಿಯ ಕುರಿತು, ಅದೇ ರೀತಿಯಲ್ಲಿ ರಿಪನ್ ಮತ್ತು ಲಿಟನ್ ಇಬ್ಬರು ಜನಾಂಗದ ಅಂದರೆ ಇಬ್ಬರು ಗವರ್ನರ್ ಜನರಲ್ಸ್ ಯಾವ ರೀತಿಯಲ್ಲಿ ಭಾರತದಲ್ಲಿ ರಾಷ್ಟ್ರೀಯತೆ ಉಗಮಕ್ಕೆ ಅವ್ರ ಒಂದು ಕಾಲಾವಧಿಯಲ್ಲಿ ಕಾರಣಕರ್ತರು ಆಗಿದ್ದರು ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ವಿಸ್ತಾರವಾಗಿ ಏನು ಹೋಗ್ತಾ ಇಲ್ಲ. ಸೊ before going to discuss about this establishment of Indian National Congress, I want to cite one statement. A nationalist movement is a social, economic and political movement for obtaining, maintaining national identity and autonomy among a group of people that some of its members consider it as a nation. ಸೊ ಅಂದರೆ ಈ ಒಂದು ವ್ಯಾಖ್ಯಾತ ಒಂದು ಅನುವಾದ ಮಾಡೋಕ್ಕೆ ಹೋಗಿದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಮೂಹದ ಜನ ರಾಷ್ಟ್ರೀಯತೆ ಅಂತ ಹೇಳಿದ್ರೆ, ಒಂದು ಸಮೂಹದ ಜನಕ್ಕೆ ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಒಂದು ರಾಜಕೀಯ ಚಳವಳಿ ಮತ್ತು ಸಾಮಾಜಿಕ ಆರ್ಥಿಕ ಚಳವಳಿಯನ್ನು ಮಾಡ್ತಾರೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅವ್ರ ರಾಷ್ಟ್ರದ ಒಂದು ಐಕ್ಯತೆಯನ್ನು ಅಥವಾ ಆ ರಾಷ್ಟ್ರದ ಒಂದು ಗುರುತನ್ನು ಕಾಪಾಡುವ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಅವರು ಒಂದು ಚಳವಳಿ ನಡೆಸ್ತಾರೆ. ಸೊ ಆ ಚಳವಳಿ ಯಾತಕ್ಕೋಸ್ಕರ ನಡೆಸ್ತಾರೆ ಅಂತ ಹೇಳಿದ್ರೆ, ಒಂದು ಜನಾಂಗದ ಏಕಸ್ವಾಮ್ಯತೆ ಅಂದರೆ ಒಂದು ಜನಾಂಗದ ಪ್ರತ್ಯೇಕತೆಯನ್ನು ಕಾಪಾಡುವ ಸಲುವಾಗಿ, ಗುರುತನ್ನು ಕಾಪಾಡುವ ಸಲುವಾಗಿ ಒಂದು ಚಳವಳಿ ನಡೆಯುತ್ತೆ. ಆ ಚಳವಳಿ ನಂತರ ಒಂದು ಪರಿಕಲ್ಪನೆ ಬರುತ್ತೆ. ಆ ಪರಿಕಲ್ಪನೆಗೆ ಕೆಲ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರ ಅಂತ ಹೇಳ್ತಾರೆ ಅಂತ ನಾವು ಹೇಳಬಹುದು. ಸೊ ನೆಕ್ಸ್ಟ್, ಪ್ರೊಸೆಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಪ್ರಿಡಿಸೀಸರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗಿಂತ ಮುಂಚೆ ಯಾವ ರೀತಿಯ ಒಂದು ಚಟುವಟಿಕೆಗಳು ಅಥವಾ ಬೆಳವಣಿಗೆಗಳು ಪೂರಕವಾಗುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಟ್ಟಲಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡೋಣ. ಪ್ರಥಮವಾಗಿ, ಸೊ many political and social organizations were formed to organize India against British. ಸೊ ಬಹಳಷ್ಟು ರಾಜಕೀಯ ಮತ್ತು ಸಾಮಾಜಿಕ ಸಂಸ್ಥೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಈ ಸ್ಥಾಪನೆ ಆಗುತ್ತೆ. ಸೊ ಅದರಲ್ಲಿ ಪ್ರಾರಂಭ ಅಂತ ಹೇಳಿದ್ರೆ ಸ್ವಲ್ಪ ನಾವು ಒನ್ ಬೈ ಒನ್ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ವಿಸ್ತಾರವಾಗಿ ನಾನು ಹೇಳಲಿಕ್ಕಾಗಲ್ಲ, ಟೈಮಿನ ಸಮಸ್ಯೆ ಇದೆ. ಸೊ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಒನ್, Land Holders Society, founded in Bengal by S.R.
Mehrotra in 1837 to protect the interest of landlords. So before going to discuss about this thing, I want to remind you that why the people organized themselves, why the organizations were formed, why the groups were formed, why the organized system was organized. Means here the answer for all these things is that when there is injustice, when there is a danger for their interest, at that time the people organize into the group to protect the collective interest, ಯಾದಕ್ಕೋಸ್ಕರ ಈ ಒಂದು ಸಮೂಹ ಒಂದು ಸಂಘಟನೆ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಆ ಒಂದು ಜನಾಂಗಕ್ಕೆ ಅಪಾಯ ಇರುತ್ತೆ, ಆ ಅಪಾಯದಿಂದ ಅವ್ರ ಹಿತಾಸಕ್ತಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ಸಮಸ್ಯೆಗೆ ಒಳಗಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಒಂದು ಸಂಘಟನೆಯಲ್ಲಿ ಏನಾಗುತ್ತೆ ಸಂಘಟಿತರಾಗ್ತಾರೆ ಅಂತ ನಾವು ಹೇಳ್ಬೋದು. ಸೊ ಇದರಲ್ಲಿ ಪ್ರಪ್ರಥಮವಾಗಿ 1837ರಲ್ಲಿ ಒಂದು ವ್ಯಕ್ತಿ ಮೆಹ್ರೋತ್ರ ಅಂತ ಹೇಳ್ಬಿಟ್ಟು, SR ಮೆಹ್ರೋತ್ರ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಬಂಗಾಲ್ ಪ್ರದೇಶದಲ್ಲಿ ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆಯ ಸ್ಥಾಪನೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಬಂಗಾಳದಲ್ಲಿ ಇರುವಂತಹ ಜಮೀನ್ದಾರರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಆಗಿರುತ್ತೆ. ಸೊ ಈಗ ನೀವು ಪ್ರಶ್ನೆ ಮಾಡಬಹುದು, ಸೊ ಈ ಜಮೀನ್ದಾರರ ಹಿತಾಸಕ್ತಿ ಮತ್ತು ರಾಷ್ಟ್ರೀಯತೆಗೆ ಏನು ಸಂಬಂಧ ಇದೆ, ಯಾವ ರೀತಿ ನೀವು ಅದಕ್ಕೆ ಕನೆಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ, ಸೊ ವೆರಿ ಸಿಂಪಲ್ ಥಿಂಗ್. ಸೊ ಹೂ ಆರ್ ದಿ ಜಮೀನ್ದಾರ್ಸ್? ದೇ ಆರ್ ದ ಇಂಡಿಯನ್ ಪೀಪಲ್, ಆ್ಯಂಡ್ ಅಂಡರ್ ಹೂಮ್ ದೇ ಆರ್ ಕಮಿಂಗ್ ಅಂಡರ್ ದ ಬ್ರಿಟಿಷ್ ಪೀಪಲ್. ಅವ್ರು ಯಾರು ಅಡಿಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷರ ಜನಾಂಗದ, ಬ್ರಿಟಿಷರ ಆಡಳಿತ ಅಧೀನದಲ್ಲಿ ಬರ್ತಾರೆ. ಸೊ ಅವ್ರಿಗೆ ಅನ್ಯಾಯ ಮಾಡೋರು ಯಾರು ಅಂತ ಹೇಳಿದ್ರೆ ಬ್ರಿಟಿಷರೇ ಮಾಡಬೇಕು. ಆ ಬ್ರಿಟಿಷರ ವಿರುದ್ಧ ಒಂದು ಸಂಘಟನೆ ಕಟ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂದು ಜಮೀನ್ದಾರರು ಅಂತ ನಮಗೆ ಒಂದು ಹೆಸರು ಬರುತ್ತೆ, ಆದರೆ ಅವರು ಭಾರತದಲ್ಲಿ ಒಂದು ಸಂಘಟನೆಯ ಪ್ರವೃತ್ತಿ ಏನು ಮಾಡ್ತಾರೆ ಅಂದರೆ ಬೆಳೆಸ್ತಾ ಇದ್ದಾರೆ 1837ರಲ್ಲಿ. ಸೊ ದೇ ಆರ್ ಡೆವಲಪಿಂಗ್ ಎ ಸೆನ್ಸ್ ಆಫ್ ಆರ್ಗನೈಸೇಷನಲ್ ಆಟಿಟ್ಯೂಡ್ ಇನ್ ದ ಮೈಂಡ್ among the Indian people. This is the great thing which we can see in the foundation of Landholder Society, which was established by SR Mehrotra in 1837. This is the one thing. Second important organization which was established in the British period was the Bengal British India Society. Bengal British India Society, society by abolitionist of England William Adams in 1839. So when we think about England, we very next moment the word which comes to our mind is they are colonist people, they are imperialist people. They try to destroy the native rule and establish the colonial rule. These are the ideas which comes in our mind when we listen the name England. But one thing we need to keep in mind that so when there are Robert Clive in England, when there is a Robert Clive in the East India Company, at the same time Lord William Bentinck was also there in the East India Company. Lord Ripon was also there in the British Empire. So that means some liberal people were also there. Liberal people. Among these liberal people, one name is William Adam. So his argument was that so one country can't suppress the rights and democratic power of another country. So that means every nation in the world need to be independent. This is the argument of William Adam. With this principle, he established one organization called Bengal British India Society in 1839. ಸೊ ಈಗ ನಮಗೆ ಬ್ರಿಟಿಷರು ಅಂತ ಒಂದು ಹೆಸರು ಕೇಳಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ವಸಾಹತುಶಾಹಿ ಜನಾಂಗದವರು, ಅವ್ರು ಏನಪ್ಪ ಅಂತ ಸಾಮ್ರಾಜ್ಯಶಾಹಿದಲ್ಲಿ ನಂಬಿಕೆ ಇರೋರು, ಅವರು ಭಾರತದ
ಸ್ಥಳೀಯ ರಾಜರನ್ನು ಸೋಲಿಸ್ಬಿಟ್ಟು ದಬ್ಬಾಳಿಕೆ ಮಾಡಿ ಇಲ್ಲಿ ಅವರ ಆಧಿಪತ್ಯವನ್ನು ಕೊನೆಗಳಿಸಿ ಅವರ ಆಧಿಪತ್ಯವನ್ನು ಸ್ಥಾಪಿಸಿದ್ರು. ಇವೆಲ್ಲ ಹೆಸರು ನಮಗೆ ಪರಿಕಲ್ಪನೆಗಳು ಬರುತ್ತೆ. ಆದರೆ ನಮಗೆ ಇನ್ನೊಂದು ಯೋಚನೆ ಮಾಡಬೇಕು. ಅವರ ಒಂದು ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಲಾರ್ಡ್ ರಾಬರ್ಟ್ ಕ್ಲೇವ್ ಇದ್ದರೆ, ಅದೇ ಒಂದು ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಕೂಡ ಇದ್ದರು, ಲಾರ್ಡ್ ಮೆಕಾವ್ಲೆ ಕೂಡ ಇದ್ದರು. ಅವರು ಉದಾರವಾದಿಗಳು, ಭಾರತದ ಪರವಾಗಿ ಕೆಲಸ ಮಾಡುವ ಜನ. ಸೊ ಅದೇ ರೀತಿಯಲ್ಲಿ ಇಂಗ್ಲೆಂಡ್ ಒಂದು ಚಳವಳಿ ಅಬಾಲಿಷನಿಸ್ಟ್ ಅಂತ ಹೇಳ್ಬಿಟ್ಟು ಶುರುವಾಗುತ್ತೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಂಬಿಕೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರಾಂತ್ಯದವರು, ಒಂದು ದೇಶದವರು ಇನ್ನೊಂದು ದೇಶದ ಸ್ವಾತಂತ್ರ್ಯವನ್ನು, ಇನ್ನೊಂದು ದೇಶದ ಪ್ರಜಾಪ್ರಭುತ್ವದಲ್ಲಿ ಆಳ್ವಿಕೆ ನಡೆಸುವ ಒಂದು ಹಕ್ಕನ್ನು, ಅವರ ಒಂದು ಸಮಾನತೆಯನ್ನು ಕಳಿಸ್ಕೋಬಾರ್ದು. ಅವ್ರಿಗೆ ಅವರ ಒಂದು ಸ್ವಾತಂತ್ರ್ಯ, ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ನಡೆಸುವ ಅಧಿಕಾರ ಅವ್ರಿಗೆ ಇರುತ್ತೆ. ಇಂಥ ನಂಬಿಕೆ ಇಟ್ಕೊಡುವಂಥ ವ್ಯಕ್ತಿಯ ಹೆಸರು ಏನಪ್ಪ ಅಂದರೆ ವಿಲಿಯಂ ಆಡಮ್ ಅಂತ ಹೇಳ್ಬಿಟ್ಟು ಅವ್ರು 1839 ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತ ಒಂದು ಸ್ಥಾಪನೆ ಮಾಡ್ತಾರೆ. ಸೊ ನೆಕ್ಸ್ಟ್ ಮೂರನೇ ಅತ್ಯಂತ ಪ್ರಮುಖವಾದ ಸಂಸ್ಥೆ ಸ್ಥಾಪನೆಯಾಗಿದ್ದು ದಕ್ಷಿಣ ಭಾರತದಲ್ಲಿ. ಇನ್ ಸೌತ್ ಇಂಡಿಯಾ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಸೋಸಿಯೇಷನ್ ವಿಚ್ ವಾಸ್ established, that is called Madras Native Association, was founded by Lakshmi Narayan Shetty in 1852. So the main intention of this Madras Native Association was to protect the interest of trading community of Madras region only. So that means it relates to somewhat the business community people. So 1852 ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕೂಡ ಮಡ್ರಾಸಲ್ಲಿ ಏನಾಗುತ್ತೆ, ಒಂದು ಸಂಘಟನೆ, ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದಕ್ಕೆ ಏನಂತ ಮಡ್ರಾಸ್ ನೇಟಿವ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಸ್ಥಾಪಿಸಿದ್ದು ಯಾರಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ನಾರಾಯಣ ಶೆಟ್ಟಿ. 1852 ಸ್ಥಾಪನೆ ಆಗುತ್ತೆ. ಸೊ ನೆಕ್ಸ್ಟ್ ನಾಲ್ಕನೇದು ಅತ್ಯಂತ ಪ್ರಮುಖವಾದ ಸಂಸ್ಥೆ ಸ್ಥಾಪನೆಯಾಗಿದ್ದು ಭಾರತದಲ್ಲಿ ಸೈಂಟಿಫಿಕ್ ಸೊಸೈಟಿ ಇನ್ 1864 was founded by Sir Syed Ahmad Khan in different parts of the country in Aligarh, and in Aligarh. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಏನು ಮಾಡ್ತಾರೆ, 1864 ಸೈಂಟಿಫಿಕ್ ಸೊಸೈಟಿ ಅಂತ ಸ್ಥಾಪನೆ ಮಾಡ್ತಾರೆ. ಅಂದರೆ ಈ ಪರ್ಟಿಕ್ಯುಲರ್ಲಿ ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಮುಸಲ್ಮಾನ್ ಜನಾಂಗದಲ್ಲಿ ವೈಜ್ಞಾನಿಕ ಯೋಚನೆಗಳನ್ನು ಬೆಳೆಸಬೇಕು, ಅವರಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಬೆಳೆಸಬೇಕು, ಪಾಶ್ಚಾತ್ಯ ಶೈಲಿಯ ಜೀವನವನ್ನು ಬೆಳೆಸಬೇಕು ಅಂತ ಉದ್ದೇಶದಿಂದ 1864 ಸೈಂಟಿಫಿಕ್ ಸೊಸೈಟಿ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡ್ತಾರೆ. ಸೊ ಅದು ಒಂದು ಕಡೆ ಅಲ್ಲ, ಭಾರತದ ವಿವಿಧ ಕಡೆ, ಅಂದರೆ ಲಕ್ನೋದಲ್ಲಿ, ಅಂದರೆ ಹೆಸರು ಹೇಳಬೇಕಿದ್ರೆ ಬಹಳಷ್ಟು ಕಡೆ ಏನು ಮಾಡ್ತಾರೆ ಅವರು ಈ ಥರದ ಒಂದು ಸಂಘಟನೆಗಳು, ಸಂಸ್ಥೆಗಳು ಸ್ಥಾಪನೆ ಮಾಡ್ತಾರೆ. ಇದರಿಂದ ಒಂದು ಕಡೆ ವೈಜ್ಞಾನಿಕ ವಿಚಾರಗಳು ಬೆಳೆದರೆ ಭಾರತೀಯರಲ್ಲಿ, ಇನ್ನೊಂದು ಕಡೆ ಆ ವೈಜ್ಞಾನಿಕ ವಿಚಾರಗಳ ಜೊತೆಗೆ ಅವರು ಆ ಜನಾಂಗಕ್ಕೆ ಈ ನಮ್ಮ ದೇಶಕ್ಕೆ ಆದಂತಹ ಅನ್ಯಾಯದ ಕುರಿತು ಕೂಡ ಚರ್ಚೆ ಪ್ರಾರಂಭ ಆಗುತ್ತೆ. ಅದೇ ಚರ್ಚೆ ಏನಾಗುತ್ತೆ ಅಂತ ಹೇಳಿದ್ರೆ ನಂತರದಲ್ಲಿ ಹೋಗ್ಬಿಟ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಏನಾಗುತ್ತೆ ಕಾರಣವಾಗುತ್ತೆ. ನೆಕ್ಸ್ಟ್ ಐದನೇ ಅತ್ಯಂತ ಪ್ರಮುಖವಾದ ಸಂಸ್ಥೆ ಕಟ್ಟಿದ್ದು ಯಾರಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ the fifth most important organization which was established during the time of before the foundation of Indian National Congress was Dadabhai Naoroji founded East India Association in London in 1866. 1866 ಇಂಗ್ಲೆಂಡಲ್ಲಿ ಇದ್ದಂತಹ ವಿದ್ಯಾರ್ಥಿಗಳನ್ನು, ಇಂಗ್ಲೆಂಡಲ್ಲಿ ವಾಸ ಮಾಡುವ ಭಾರತೀಯರನ್ನು ಸಂಘಟಿಸುವ ಸಲುವಾಗಿ ಮತ್ತು ಭಾರತದ ವಿಚಾರವನ್ನು ಇಂಗ್ಲೆಂಡಲ್ಲಿ ಮನವರಿಕೆ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಕಟ್ತಾರೆ. ಅದಕ್ಕೇನಂತ ಹೆಸರು ಕೊಡ್ತಾರೆ, ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಲಂಡನ್ ಅಂತ ಹೆಸರು ಕೊಡ್ತಾರೆ. ದ ಇಂಟೆನ್ಷನ್ ಆಫ್ ದಿಸ್ ಅಸೋಸಿಯೇಷನ್ ವಾಸ್ ಟು ಎಜುಕೇಟ್ ದ people of England about the Indian problems, Indian
legislative problems, economic problems, and other problems to the English people. And sixth, most important association which was established during the time of before the foundation of Indian National Congress was Mahadev Govind Ranade founded the Pune Sarvajanika Sabha in 1870. So 1870 Mahadev Govind Ranade, MG Ranade, he founded the Pune Sarvajanika Sabha. ಸೊ ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ರಾಷ್ಟ್ರೀಯ ಮನೋಭಾವವನ್ನು ಬೆಳೆಸೋದು ಆಗಿರುತ್ತೆ, ಸಂಘಟನೆಯ ಉದ್ದೇಶವಾಗಿರುತ್ತೆ, ಮತ್ತು ಭಾರತಕ್ಕೆ ಆದಂತಹ ಅನ್ಯಾಯಗಳನ್ನು ಸರಿಪಡಿಸೋಕ್ಕೋಸ್ಕರ ಒಂದು ಸಂಸ್ಥೆ ಇವರು ಸ್ಥಾಪನೆ ಮಾಡ್ತಾರೆ ಅಂತ ಬಿಟ್ಟು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ seventh most important is Surendranath Banerjee and Anand Bose founded the Indian Association in 1876 with the defined objective of fighting against the British colonial attitude. ಸೊ ಎರಡನೇ ಅತ್ಯಂತ ಪ್ರಮುಖವಾದ ಒಂದು ಸಂಸ್ಥೆ ಯಾರು ಕಟ್ಟಿದ್ರು ಅಂತ ಹೇಳಿದ್ರೆ 1876 ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಇಬ್ಬರು ಏನು ಮಾಡ್ತಾರೆ, ಇಂಡಿಯನ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆಯನ್ನು ಕಟ್ತಾರೆ. ಸೊ ಇದರ ಗುರಿ ಮತ್ತು ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನೇರವಾಗಿ ಹೇಳ್ತಾರೆ ಅವರು, ಫೈಟಿಂಗ್ ಅಗೇನೆಸ್ಟ್ ದ ಬ್ರಿಟಿಷ್ ಕೊಲೋನಿಯಲ್ ಆಟಿಟ್ಯೂಡ್, ಅಂದರೆ ಬ್ರಿಟಿಷರ ವಸಾಹತುಶಾಹಿ ನೀತಿಯ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ. ಇದಕ್ಕಿಂತ ಮುಂಚೆ ನಾವು ಎಷ್ಟು ಸಂಸ್ಥೆಗಳನ್ನು, ಮಡ್ರಾಸ್ ನೇಟಿವ್ ಅಸೋಸಿಯೇಷನ್, ಲೈನ್ ಲಾರ್ಡ್ಸ್ ಸೊಸೈಟಿ ಆಫ್ ಬೆಂಗಾಲ್, Scientific Society of Sir Syed Ahmad Khan. So their intention was to protect one group of people against the British people, against the British policies, and getting more and more facilities and provisions from the British. That was the intention of all these organizations. But Indian Association's intention and objective was to fight against the British people. So in one sense we can say that it is the first realistic political organization to form against British interest. This is the one particular thing. ಸೊ ಈ ಸುರೇಂದ್ರನಾಥ್ ಬ್ಯಾನರ್ಜಿ ಬಗ್ಗೆ ಸ್ವಲ್ಪ ನಾವು ಏನಕ್ಕೋಸ್ಕರ ಈ ಸಂಸ್ಥೆ ಕಟ್ಟಿದ್ರು ಅಂತ, ಯಾಕೋಸ್ಕರ ಕಟ್ಟಿದ್ರು ಅಂತ ಹೇಳಿ ಸ್ವಲ್ಪ ನಾವು ಚರ್ಚೆ ಮಾಡೋಣ. ದೇ ಸ್ಟಾರ್ಟೆಡ್ ಎ ಮೂವ್ಮೆಂಟ್ ಅಗೇನ್ಸ್ಟ್ ಬ್ರಿಟಿಷ್ ವೆನ್ ದ ಏಜ್ ಆಫ್ ಅಪೇರಿಂಗ್ ಫಾರ್ ICS ಎಕ್ಸಾಮಿನೇಷನ್ ರಿಡ್ಯೂಸ್ ಫ್ರಮ್ 21 to 19. ಇವರು ಪ್ರಥಮ ಹೋರಾಟ ನಡೆಸಿದ್ದು ಯಾರು, ಇಂಡಿಯನ್ ಅಸೋಸಿಯೇಷನ್ದವರು, ಯಾವಾಗ ಭಾರತೀಯ ನಾಗರಿಕ ಸೇವೆಯ ಪರೀಕ್ಷೆಯ ಅಂದರೆ ಪರೀಕ್ಷೆಯನ್ನು ಬರೆಯುವ ವಯಸ್ಸನ್ನು 21ರಿಂದ 19 ವರ್ಷಕ್ಕೆ ಇಳಿಸ್ತಾರೆ. ಆವಾಗ ಇವರು ಹೋರಾಟ ಪ್ರಾರಂಭ ಮಾಡ್ತಾರೆ. ಸೊ ಎರಡನೇದು ಏನಪ್ಪ, ದೇ ಆಲ್ಸೋ ಅಪೋಸ್ ದ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, ಅಂದರೆ ಅವರು ಇನ್ನೊಂದು ವಿರುದ್ಧ ಕೂಡ ಹೋರಾಟ ಮಾಡ್ತಾರೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಸೊ ದ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂದರೆ ದೇಶೀಯ ಭಾಷೆಯ ಪತ್ರಿಕೋದ್ಯಮ ಕಾಯ್ದೆ 1878 ಲಿಟನ್ ಅವರು ಏನು ತರ್ತಾರೆ ಅದರ ವಿರುದ್ಧ ಕೂಡ ಇವರು ಹೋರಾಟ ಮಾಡ್ತಾರೆ. ಅಂದರೆ ಇವರು ಹೋರಾಟದಲ್ಲಿ ಮತ್ತು ಬೇರೆಯವರು ಹೋರಾಟದಲ್ಲಿ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಇವರು ಇಡೀ ಜನಾಂಗದ ವಿಚಾರವಾಗಿ ತಗೊಂಡು ಬರ್ತಾರೆ. ಬಟ್ ಅವರು ಏನಪ್ಪ, ಬೇರೆ ಸಂಸ್ಥೆಗಳು ಒಂದು ನಿರ್ದಿಷ್ಟ ಜನಾಂಗ, ನಿರ್ದಿಷ್ಟ ಒಂದು ವ್ಯಾಪ್ತಿಗೆ ಸೀಮಿತವಾಗಿರುತ್ತೆ. ಅದಕ್ಕೋಸ್ಕರ ನಾವು ಹೇಳ್ಬೋದು ಇಟ್ ಈಸ್ ಎ ಹಾಲಿಸ್ಟಿಕ್ ಅಪ್ರೋಚ್ ಅಂತ ನಾವು ಹೇಳ್ಬೋದು. ದೇ ಆರ್ಗನೈಸ್ ಪ್ಯಾನ್ ಇಂಡಿಯನ್ ಕಾನ್ಫರೆನ್ಸ್ ಅಟ್ ಕಲ್ಕತ್ತಾ ಇನ್ 1883. 1883 ಇಡೀ ಭಾರತಕ್ಕೆ ಸಂಬಂಧಪಡುವಂಥ ಒಂದು ಸಮ್ಮೇಳನವನ್ನು ಕಲ್ಕತ್ತಾದಲ್ಲಿ ಆಯೋಜಿಸ್ತಾರೆ. ಯಾದಕ್ಕೋಸ್ಕರ ಅಂತ ಹೇಳಿದ್ರೆ, ಭಾರತೀಯರಲ್ಲಿ ಒಂದು ರಾಜಕೀಯ ಮನೋಭಾವವನ್ನು ಬೆಳೆಸಬೇಕು ಅಂತ ಉದ್ದೇಶದಿಂದ ಈ ಸಂಸ್ಥೆ ಈ ಕೆಲಸ ಮಾಡುತ್ತೆ. 8ನೇದು ಏನಪ್ಪ ಅಂತ ಹೇಳಿದ್ರೆ, 8th ಮೇನ್ ಆರ್ಗನೈಸೇಷನ್ ಮೊಹಮ್ಮಡನ್ ಲಿಟರರಿ ಸೊಸೈಟಿ was founded by Abdul Latif in 1863. ಸೊ ಇಲ್ಲಿ ಮುಸಲ್ಮಾನರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಾಹಿತ್ಯಿಕ ಬೆಳವಣಿಗೆಗೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ, ಮೊಹಮ್ಮಡನ್ ಲಿಟರರಿ ಸೊಸೈಟಿ ಅಂತ. ಸ್ಥಾಪಕರು ಯಾರಪ್ಪ ಅಂದರೆ ಅಬ್ದುಲ್ ಲತೀಫ್. ಸ್ಥಾಪನೆ ಆಗಿದ್ದು 1863. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸಾಹಿತ್ಯಿಕ ಬೆಳವಣಿಗೆ ಅಂದರೆ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ,
ಸಾಹಿತ್ಯದಿಂದ ಏನಾಗುತ್ತೆ, ರಾಷ್ಟ್ರೀಯ ಮನೋಭಾವ ಬೆಳೆಸೋದು ಒಂದು ಸೂಕ್ತವಾದ ದಾರಿಯಾಗಿರುತ್ತೆ. ಅದು ರಾಷ್ಟ್ರಗೀತೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ಆಗಿರ್ಬೋದು, ಇದು ಆಗಿರುತ್ತೆ. ಅದೇ ರೀತಿ 9ನೇದು ಏನಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಮೊಹಮ್ಮಡನ್ ಅಸೋಸಿಯೇಷನ್ ಬೈ ಅಮೀರ್ ಅಲಿ 1877. 1877ರಲ್ಲಿ ನ್ಯಾಷನಲ್ ಮೊಹಮ್ಮಡನ್ ಅಸೋಸಿಯೇಷನ್ ಅಂದರೆ ಯಾವ ರೀತಿಯಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಬೇರೆಯವರು ಇಂಡಿಯನ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದಾರಲ್ಲ, ಅದೇ ಮಾದರಿಯಲ್ಲಿ ಮೊಹಮ್ಮಡನ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಅಮೀರ್ ಅಲಿ ಅವರು 1877ರಲ್ಲಿ ಮಾಡ್ತಾರೆ. ಇದರ ಉದ್ದೇಶ ಕೂಡ ಏನಪ್ಪ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಅಥವಾ ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಸಂಘಟಿಸುವುದು ಆಗಿರುತ್ತೆ. ಸೊ ಇವೆಲ್ಲರ ಜೊತೆಗೆ ಬಹಳಷ್ಟು ಸಣ್ಣ ಪುಟ್ಟ ಸಂಘಟನೆಗಳು ಕೂಡ ಆ ಕಾಲದಲ್ಲಿ ಸ್ಥಾಪನೆ ಆಗಿದ್ದು, ಅವೆಲ್ಲ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸೂಕ್ತವಾದ ಟೈಮ್ ಎಲ್ಲ. ಸೊ ಇಷ್ಟು ಏನಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಪೂರ್ವದಲ್ಲಿ ಪ್ರಾರಂಭವಾಗಿದ್ದ ಸಂಸ್ಥೆಗಳು. ಸೊ ಒಂದು ವಿಷಯವನ್ನು ನಾನು ಐ ವಾಂಟ್ ಟು ಕ್ಲಾರಿಫೈ ದಟ್. ಸೊ ಆಲ್ಮೋಸ್ಟ್ ಆಲ್ ಫಿಲಾಸಫೀಸ್ ಆ್ಯಂಡ್ ಲಿಟ್ರೇಚರ್ so defines that nation means not line. Nation means here the people. The people, because of the people nations are formed, not because of the line nations are formed. Because of the people, because of the population, the nations are created. So it may be whatever it may be. You take examples of many things. Maybe America, once it was no man's land. When man reached there, it became nation. Australia, once it was no man's land. When man reached there, it became nation. So that is why the most important thing is man. So if man is there, nation is there. If man is secure, nation is secure. So this is simple things which comes to in my mind. So thank you very much for